ಧನಿಗೆ ಈ ಒಂದು ಲೋಕಾಯುಕ್ತ ಕ್ಲೀನ್ ಚಿಟ್ ಬಲ ತುಂಬುತ್ತಾ ಸರ್? ಅದ್ರ ಬಗ್ಗೆ ನಾನು ಹೇಳಿದ್ನಲ್ಲ, ರಾಜಕೀಯ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಇಲ್ಲ, ರಾಜಕೀಯ ಪ್ರಶ್ನೆಗಳು ಮಾತಾಡೋದು. ಲೋಕಾಯುಕ್ತ ಕ್ಲೀನ್ ಚಿಟ್ ಅದಾಯ್ತಲ್ಲ. ಸರ್, ಗೃಹಲಕ್ಷ್ಮಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಣ ಸರಿ ಅದಕ್ಕೆ ಫಲಾನುಭವಿಗಳು ಸ್ವಲ್ಪ ಒಂದೆರಡು ಏರಿಯಾನಲ್ಲಿ ಸ್ವಲ್ಪ ನಿಧಾನ ಆಗಿದೆ. ಇಲ್ಲ ಸರ್, ರಾಜ್ಯಾದ್ಯಂತ ಆಗಿದೆ. ಅದೇ ರಾಜ್ಯಾದ್ಯಂತನೇ ಒಂದೆರಡು ಇಲಾಖೆಗಳೆಲ್ಲ ಆಗಿದೆ. ಅದನ್ನ ಈಗ ಸರಿಪಡಿಸ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಈಗ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್, ಆಮೇಲೆ ಡೇ 1 ಇಂದ ಗೃಹಲಕ್ಷ್ಮಿ ಪ್ರಾರಂಭ ಆಯ್ತು. ಪ್ರತಿ ತಿಂಗಳಿಗೆ ಆಗಿದ ಉದಾಹರಣೆನೇ ಇಲ್ಲ. 2 ತಿಂಗಳು ಇಲ್ಲ ಸರ್. ಕೆಲವು ಕಡೆ ಹಾಕ್ತಾ ಇದ್ದಾರೆ, ಕೆಲವು ಕಡೆ ನಿಧಾನ ಆಗಿದೆ. ಅದನ್ನೆಲ್ಲ ಸರಿಪಡಿಸ್ಕೊಳ್ತೀವಿ. ಇಟ್ಸ್ ಫಸ್ಟ್ ಪ್ರೋಗ್ರಾಮ್. ನಾವು ಇದನ್ನ ಬಹಳ ಏನೋ ಒಂದು ಫ್ಲಾಗ್ಶಿಪ್ ಪ್ರೋಗ್ರಾಮ್ ತರ ಈ 5 ಗ್ಯಾರಂಟಿ ಕೊಡೋದ್ರಲ್ಲಿ ಕೊಟ್ಕೊಂಡು ಬರ್ತಾ ಇದ್ದೀವಿ. ಒಂದೆರಡು ಬಾರಿ ನಿಧಾನ ಆಗಿದೆ, ಇಲ್ಲ ಅಂತಾನೂ ಹೇಳೋದಿಲ್ಲ. ಅದನ್ನ ಸರಿಪಡಿಸ್ಕೊಂಡು ಮುಂದೆ ಎಲ್ಲ ಸಿಸ್ಟಮಟೈಸ್ ಮಾಡ್ತೀವಿ. ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಗ್ಯಾರಂಟಿ ಇರುತ್ತೆ, ಆಮೇಲೆ ಉಳಿದ ಸಮಯದಲ್ಲಿ ಅದೆಲ್ಲ ಇಲ್ಲ. ನೋಡಿ, ಚುನಾವಣೆಗೆ ಏನ್ ಹೇಳಿದ್ವು ಅದನ್ನ ಇಂಪ್ಲಿಮೆಂಟ್ ಮಾಡಿದೀವ ಇಲ್ವಾ? ಸ್ವಲ್ಪ ನಿಧಾನ ಆಗಿರ್ಬೋದು. ಈ ಫೈನಾನ್ಷಿಯಲ್ ಇದನ್ನ ಮಾಡುವಾಗ ಸ್ವಲ್ಪ ನಿಧಾನ ಆಗಿದೆ. ಎಷ್ಟು ಲಕ್ಷ ಕೋಟಿ ಅವರು ಬಿಲ್ಗಳು ಬಿಟ್ಟು ಹೋಗಿದ್ರು ಹಿಂದಿನ ಸರ್ಕಾರದವರು. ಲಕ್ಷಾಂತರ ಕೋಟಿ ಬಿಲ್ಗಳನ್ನ ಹಂಗೆ ಪಾವತಿ ಮಾಡದೆ ಹೋಗಿದ್ರು. ಅದನ್ನೆಲ್ಲವನ್ನು ಕೂಡ ಈಗ ನಾವು ಕೊಟ್ಟಿದ್ದೇವೆ. ಹಣಕಾಸಿನ ಮ್ಯಾನೇಜ್ ಮಾಡ್ತಕ್ಕಂಥದ್ದು ಅಷ್ಟು ಸುಲಭವಾಗಿ ಇರೋದಿಲ್ಲ. ಅದನ್ನ ಮ್ಯಾನೇಜ್ ಮಾಡಿಕೊಂಡು ಇಲ್ಲಿವರೆಗೂ ಯಾವುದೇ ಓವರ್ ಡ್ರಾಫ್ಟಿಂಗ್ ಮಾಡದೆ ಹಣಕಾಸಿನ ವ್ಯವಹಾರವನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಅದನ್ನ ನಾನು ಜನರಲ್ಲಿ ಮನವಿ ಮಾಡ್ಕೊಳ್ತೇನೆ, ಸರ್ಕಾರದ ಪರವಾಗಿ ಅದನ್ನು ಸರಿಪಡಿಸ್ಕೊಡ್ತೇವೆ ಅಂತ. ಸಿಎಂ ಮತ್ತೆ ಎಐಸಿಸಿ ಹೆಸರು ದುರ್ಬಳಕೆ ವಿಚಾರವಾಗಿ ರಾಜಣ್ಣ ಮತ್ತೆ ಡಿ.ಕೆ. ಶಿವಕುಮಾರ್ ನಡುವೆ ಆರೋಪ ಪ್ರತ್ಯಾರೋಪ ನಡೀತಾ ಇದೆ ಸರ್. ಒಬ್ಬ ಹಿರಿಯ ನಾಯಕರಾಗಿ ಏನ್ ಹೇಳ್ತಾರೆ? ನಾನೇನು ಹೇಳಲ್ಲ. ಅಲ್ಲ, ಹೈಕಮಾಂಡ್ ನಾನು ಹೇಳಿದ್ರಲ್ರಿ, ರಾಜಕೀಯದ ಪ್ರಶ್ನೆಗಳನ್ನ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡ್ಬೇಕಂತಾರೆ. ಪ್ಲೀಸ್ ರಾಜಕೀಯದ ಪ್ರಶ್ನೆಗಳನ್ನ ಕೇಳಕ್ ಹೋಗ್ಬೇಡಿ. ಆಮೇಲೆ ಇನ್ನೊಂದು, ನೀವು ಸ್ವಲ್ಪ ಬದಲಾಯಿಸ್ಕೊಳ್ಳಿ. ನಿಮ್ಮ ವಿಚಾರಗಳನ್ನ ಸ್ವಲ್ಪ ನೀವು ಮೀಡಿಯಾದವರು ಒಂಚೂರು ಬದಲಾಯಿಸ್ಕೋಬೇಕು. ಅವ್ರು ಹೇಳಿದ್ರು ನೀವೇನ್ ಹೇಳ್ತೀರಿ, ನೀವೇನ್ ಹೇಳಿದ್ರು ಅವ್ರೇನ್ ಹೇಳ್ತೀರಿ, ಇವೆಲ್ಲ ಸ್ವಲ್ಪ ಬದಲಾಯಿಸ್ಕೊಳ್ಳಿ. ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್ಸ್ ಕೇಳಿ ಉತ್ತರ ಕೊಡ್ತೀವಿ. ಕ್ರಿಯೆಗೆ ಪ್ರತಿಕ್ರಿಯೆ ನೀವು ಪ್ರತಿಕ್ರಿಯೆ ಬೇಕಾಗಿಲ್ಲ. ಸರ್, ಕ್ರಿಯೆಗೆ ಪ್ರತಿಕ್ರಿಯೆ ಅನ್ನೋದು ಅಷ್ಟೇ ಅಲ್ವಾ ನೀವು ಕೇಳಬಾರ್ದು ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.